ಪುರುಷ ಸೂಕ್ತದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಅಂತಹ ಭಗವಂತ, ಅಂತಹ ಸರ್ವವ್ಯಾಪ್ತವಾದ ಭಗವಂತ ಮತ್ಸಾನಿ ನನ್ನಲ್ಲಿಯೇ ಈ ಎಲ್ಲ ಚರಾಚರ ಭೂತಗಳು ನನ್ನಲ್ಲಿಯೇ ಅಡಗಿವೆ, ಆದರೆ ನನಗೆ ಇವರ ಅವಶ್ಯಕತೆ ಇಲ್ಲ. ಅಂದರೆ ಹೇಗೆ ಅವಶ್ಯಕತೆ ಇಲ್ಲ ಅಂದರೆ, ಒಂದು ಮಡಿಕೆ ಇದೆ, ಮಣ್ಣಿನ ಮಡಿಕೆ ಮಾಡಬೇಕಾದ್ರೆ ಮಣ್ಣು ಬೇಕು. ಮಣ್ಣಿದ್ರೆ ಮಣ್ಣಿನ ಮಡಿಕೆ ಮಾಡಬಹುದು. ಮಣ್ಣಿನ ಮಡಿಕೆ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ ಈ ಭೂಮಿಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಆದರೆ ಯಾವುದೂ ವ್ಯತ್ಯಾಸ ಆಗೋದಿಲ್ಲ. ಮಣ್ಣಿನ ಮಡಿಕೆಗೆ ಮಣ್ಣು ಬೇಕು, ಆದರೆ ಮಣ್ಣಿಗೆ ಅಥವಾ ಪೃಥ್ವಿಗೆ ಮಣ್ಣಿನ ಮಡಿಕೆ ಅವಶ್ಯಕತೆ ಇಲ್ಲ. ಅಂದರೆ ನಮಗೆ ಭಗವಂತ ಧಾರಣೆ ಮಾಡಿದ್ದಾನೆ, ನಮ್ಮಿಂದ ಅವನಿಗೆ ಆಗಬೇಕಾದದ್ದೇನಿಲ್ಲ, ನಾವು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ, ಲೆಕ್ಕಕ್ಕೆ ಇಲ್ಲ. ಅಂತಹ ವ್ಯಾಪ್ತವಾದ ಭಗವಂತ ಅದು ಹೇಗೆ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ನಚಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಭನ್ನಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ನಚಮತ್ಸಾನಿ ಭೂತಾನಿ, ನೋಡಯ್ಯ ಇವೆಲ್ಲವೂ ನನ್ನಲ್ಲಿಯೇ, ಆದರೂ ಇಲ್ಲ. ಹೇಗಿಲ್ಲ? ಹೇಗೆಂದ್ರೆ ಈ ಆಕಾಶ ಇದೆ ಅಥವಾ ಗಾಳಿ ಇದೆ, ಗಾಳಿ ಎಲ್ಲ ಕಡೆಯೂ ತುಂಬಿಕೊಂಡಿದೆ, ಆದರೆ ಎದಕ್ಕೂ ಅಂಟಿಕೊಂಡಿಲ್ಲ. ಗಾಳಿ ಹೂವಿನ ಮೇಲಿಂದ ಹೋದರೆ ಹೂವಿನ ಸುವಾಸನೆ ಬರ್ತದೆ, ಸ್ವಲ್ಪ ಮುಂದೋದ್ರೆ ಆ ಸುವಾಸನೆ ಹೋಗ್ಬಿಡ್ತದೆ. ಕೊಳಚೆ ಮೇಲಿಂದ ಬಂದರೆ ಕೊಳಚೆ ವಾಸನೆ ಅಂದರೆ ಗಾಳಿಗೂ ಆ ಕೊಳಚೆಗೂ ಯಾವ ಸಂಬಂಧವೂ ಇಲ್ಲ, ಗಾಳಿಗೂ ಸುವಾಸನೆಗೂ ಯಾವ ಸಂಬಂಧವೂ ಇಲ್ಲ. ಆದರೆ ಗಾಳಿಯಿಂದ ಸುವಾಸನೆ ಬರ್ತದೆ, ಯಾಕಂದ್ರೆ ಸುವಾಸನೆ ಪರಾಗ ಕಣಗಳಿಂದ ಸುವಾಸನೆ ಬರ್ತದೆ, ಆದರೆ ಅದನ್ನು ಅಂಟಿಕೊಳ್ಳುವುದಿಲ್ಲ. ಈ ಒಂದು ಅಂದರೆ ಭಗವಂತ ನಮ್ಮ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ, ಆದರೆ ಧಾರಣೆ ಮಾಡಿದರೂ ಕೂಡ ಇದ್ದು ಇಲ್ಲದಂತೆ, ಅವನಿಗೆ ಇದರ ಯಾವ ಲೇಪವೂ ಇಲ್ಲ, ದೋಷವೂ ಇಲ್ಲ. ನಾವು ಏನು ಮಾಡಿದರೂ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಕರ್ಮ ಇದೆ. ನಾನು ಇಲ್ಲಿಂದ ಅಲ್ಲಿವರೆಗೆ ನಡೆದುಕೊಂಡು ಹೋದರೂ ನನಗೆ ಎಷ್ಟೋ ಪಾಪಗಳು ಅಂಟಿಕೊಳ್ಳುತ್ತವೆ, ಯಾಕಂದರೆ ಎಷ್ಟೋ ಇರುವೆಗಳನ್ನು ಕುಡಿಯುತ್ತೇನೆ, ಎಷ್ಟೋ ಜೀವಹಾನಿಗಳನ್ನು ಮಾಡ್ತೇನೆ, ಜೋಳವನ್ನು ಬೀಸಿ ತಿಂತೇನೆ, ಗೋಧಿಯನ್ನು ಹಿಟ್ಟು ಮಾಡಿ ಕುದಿಸಿ ತಿಂತೇನೆ, ಅದನ್ನು ಕಟ್ ಮಾಡಿ ತಿಂತೇನೆ. ಅಂದರೆ ಪೇಶಿಡಿ ಖಂಡಿನಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ನಾವು ಧಾನ್ಯವನ್ನು ಕೂಡ ಇಷ್ಟು ಅನ್ಯಾಯ ಮಾಡ್ತೇವೆ. ಅಂದರೆ ಒಂದು ಅನ್ಯಾಯ ಮಾಡಿದರೆ ಅದಕ್ಕೆ ಕರ್ಮಫಲ ಇದ್ದೇ ಇದೆ. ಅಂದರೆ ಪ್ರತಿಯೊಂದು ಕಾರ್ಯಕ್ಕೆ ಕರ್ಮಫಲ ಇದೆ. ಅಂದರೆ ಕೃಷ್ಣನು ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪ್ರಳಯ ಮಾಡ್ತಾನೆ, ಅವನಿಗೆ ಯಾಕೆ ಇಲ್ಲ ಇದು ಕರ್ಮ ಬಂಧನ ಅಂತ ಕೇಳಿದ್ರೆ, ಅವನು ವಾಯುವಿದ್ದಂತೆ ಉದಾಸೀನವತ, ಉದಾಸೀನ ಅಲ್ಲ, ಉದಾಸೀನ ಇದ್ದಂತೆ, ಗಾಳಿ ಇದ್ದಂತೆ, ಆಕಾಶ ಇದ್ದಂತೆ ನಾನಿದ್ದೇನಪ್ಪ. ಇದು ನನ್ನ ಮಾಯೆಯಿಂದ ಆಗತಕ್ಕದ್ದು. ಪಶ್ಯಮೇ ಯೋಗಂ ಐಶ್ವರಂ ಅನ್ನೋ ಮಾತನ್ನು ಹೇಳ್ತಾನೆ. ರಜವಸ್ತಾನಿ ಭೂತಾನಿ ಪಶ್ಯಮೇ ಯೋಗಂ ಐಶ್ವರ್ಯಂ. ಯೋಗ ಅಂದರೆ ಸಾಮರ್ಥ್ಯ, ಯೋಗ ಅಂದರೆ ಉಪಾಯ, ಯೋಗ ಅಂದರೆ ಸಾಮರ್ಥ್ಯ, ಯೋಗ ಅಂದರೆ ಕೂಡುವಿಕೆ. ಯೋಗ ಎಲ್ಲಿ ಸಂದರ್ಭಕ್ಕೆ ಹೇಗೆ ಬೇಕೋ ಅದನ್ನು ಹಾಗೆ ನಾವು ಜೋಡಿಸಿಕೊಳ್ಳಬೇಕು. ಈ ಯೋಗ ಏನಿದೆಯಲ್ಲ, ಈ ಸಾಮರ್ಥ್ಯ ಐಶ್ವರ್ಯ ಇದೆ. ಐಶ್ವರ್ಯ ಅಂದರೆ ಈಶ್ವರಿ ಸಂಬಂಧ ಐಶ್ವರ್ಯ. ಈಶ್ವರಿ ಸಂಬಂಧ ಅಂತಂದ್ರೆ ಹೇಗೆ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ರಾಘವೇಂದ್ರ ಸ್ವಾಮಿಗಳು ಗೀತಾಭಿವೃತ್ತಿಯಲ್ಲಿ ಬರೀತಾರೆ. ಅಚಿಂತ್ಯ ಶಕ್ತಿ, ಅದ್ಭುತವಾದ ಶಕ್ತಿ, ಇದು ನನ್ನ ಯೋಗ ಸಾಮರ್ಥ್ಯ. ಈ ಯೋಗ ಸಾಮರ್ಥ್ಯದಿಂದ ನಾನು ಇದರಿಂದ ಎಲ್ಲವನ್ನೂ ಹಿಡಿದಿಟ್ಟಿದ್ದೇನೆ, ಎಲ್ಲವನ್ನೂ ನನ್ನಿಂದ ನಡೀತಾ ಇದೆ. ಹೀಗಾಗ್ಬಿಟ್ಟು ನೀನು ಇದನ್ನು ತಿಳಿದುಕೋ, ಅಂದ್ರೆ ಎಲ್ಲವೂ ನನ್ನಿಂದ ಆಗ್ತಾ ಇದೆ, ಭಗವಂತನಿಂದ ಆಗ್ತಾ ಇದೆ ಅಂತ ತಿಳಿದುಕೋ, ಆಗ ನಿನಗೆ ಮೋಕ್ಷಸೇ ಅಶುಭ. ಅದಕ್ಕೆ ಇದು ರಾಜವಿದ್ಯ, ಅದಕ್ಕೆ ಇದು ರಾಜಗುಹ್ಯ. ಬಹಳ ಪವಿತ್ರವಾದ ವಿಷಯ, ಬಹಳ ಸುಸುಖಂ, ಆಟ ಆಡ್ತಾ ನಾವು ತಿಳ್ಕೊಳ್ಬೋದು ಇಂಥ ಪವಿತ್ರವಾದ ವಿಷಯ. ಇವತ್ತು ಹನುಮಂತ ದೇವರ ಎದುರಿಗೆ ಒಂದೆರಡು ವಾಕ್ ಶುದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ ಹೊರತಾಗಿ ಯಾವ ಭಗವದ್ಗೀತೆಯನ್ನು ಹೇಳಲೇಬೇಕು ಅನ್ನೋ ಚಪಲ ನನಗಿಲ್ಲ. ಎಲ್ಲರಿಗೂ ಏನೋ ಒಂದು ಸತ್ಸಂಗ ಮಾಡಬೇಕು, ಏನೋ ಒಂದು ಎರಡು ಅಕ್ಷರಗಳು ಈ ಭಗವಂತನ ಒಂದು ಕೃಷ್ಣನ ಹಾಗೂ ಹನುಮಂತನ ಸಾನ್ನಿಧ್ಯದಲ್ಲಿ ಆಗಲಿ ಅನ್ನೋ ಒಂದು ಇಚ್ಛೆಯಿಂದ ಇವತ್ತಿನ ಈ ಉಪನ್ಯಾಸ, ಸಣ್ಣದಾದ ಉಪನ್ಯಾಸ, ಇನ್ನೂ ಬಹಳಷ್ಟಿದೆ, 1 ಗಂಟೆ ಮೇಲೆ ಬೇಕು. ಹಾಗೂ ಬಹಳಷ್ಟು ಕಲಾವಿದರು ಕೂಡ ಇದ್ದಾರೆ. ಹೀಗೆ ಆಗಿಬಿಟ್ಟು ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಹನುಮಂತ ದೇವರಿಗೆ ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು. ಕೃಷ್ಣ.